ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ. ಇವತ್ತು ದೇಹ ಶುದ್ಧಿ ಅಂದ್ರೆ ಮೈ ತೊಳೆಯೋದು ಬಗ್ಗೆ, ಸ್ನಾನ ಮಾಡೋದು ಬಗ್ಗೆ ತಿಳಿಯೋಣ. ಮೈ ತೊಳೆಯುವುದು ಅಂದ್ರೆ ಬರೀ ದೇಹ ಶುದ್ಧ ಮಾಡುವುದು ಮಾತ್ರ ಅಲ್ಲ, ಅದು ನಮ್ಮ ದೇಹಾಕಾರವಾಗಿ ಇರುವ ದೇಹದ ಪಂಚಲಿಂಗದಲ್ಲಿ ಪಂಚರೂಪದಿಂದ ಇರುವ ಹಾಗೂ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ನಿರ್ಮಾಲ್ಯ ವಿಸರ್ಜನೆ ಹಾಗೂ ನಂತರ ಅಭಿಷೇಕ ಮಾಡುವುದು ಎಂಬ ಅನುಸಂಧಾನ ಇರಬೇಕು. ನಮ್ಮ ದೇಹದಲ್ಲಿ ಪರಮಾತ್ಮ ನಮ್ಮ ದೇಹಾಕಾರವಾಗಿಯೂ ಇದ್ದಾನೆ. ನಮ್ಮ ದೇಹದ ಶಿರಸ್ಸಿನಲ್ಲಿ, ಮುಖದಲ್ಲಿ ನಾರಾಯಣ ರೂಪದಿಂದ ಇದ್ದಾನೆ. ಟೊಂಕದವರೆಗೆ ವಾಸುದೇವ ರೂಪದಿಂದಲೂ, ಟೊಂಕದಿಂದ ಪಾದದವರೆಗೆ ಸಂಕರ್ಷಣ ರೂಪದಿಂದಲೂ, ಈ ದೇಹದ ಬಲಗೈಯಲ್ಲಿ ಪ್ರದ್ಯುಮ್ನ ರೂಪದಿಂದಲೂ ಹಾಗೂ ದೇಹದ ಎಡಭಾಗದಲ್ಲಿ ಅನಿರುದ್ಧ ರೂಪದಿಂದಲೂ, ಪಂಚರೂಪದಿಂದ ಕಂಠರೂಪದಿಂದ ಇದ್ದಾನ. ದೇಹಾಕಾರ ರೂಪ ಇದು ಅಖಂಡ ರೂಪ. ನಮ್ಮ ದೇಹದಲ್ಲಿ ಅಂತರ್ಯಾಮಿಯಾಗಿ ಹಂಸನಾಮಕನಾಗಿ ಬಿಂಬರೂಪವಾಗಿಯೂ ಭಗವಂತ ಇದ್ದಾನೆ. ಸ್ನಾನ ಎಂದರೆ ಈ ಎಲ್ಲ ರೂಪಕ್ಕೂ ಮೊದಲು ನಿರ್ಮಾಲ್ಯ ವಿಸರ್ಜನೆ ಮಾಡಿ ಆಮೇಲೆ ಅಭಿಷೇಕ ಮಾಡುವುದೇ ಸ್ನಾನ. ಮೊದಲು ಸಂಕಲ್ಪ ಮಾಡಿ ಮಾಸನಯಾಮಕ ಪ್ರೀತ್ಯರ್ಥಂ ಪ್ರಾತಃ ಸ್ನಾನ ಸೇವಾ ಮಹಂ ಕರಿಷ್ಯೆ ಅಂತ ಹೇಳಿ ನೀರಿನಲ್ಲಿ ಬಲಗೈ ಹಸ್ತವನ್ನು ಇಟ್ಟು ಸಕಲ ನದಿಯಾಭಿಮಾನಿ, ತೀರ್ಥಾಭಿಮಾನಿ, ಸಮುದ್ರಾಭಿಮಾನಿ ದೇವತೆಗಳಿರ ಮನೆಯಲ್ಲಿ ಸ್ನಾನ ಮಾಡುವ ಈ ನೀರಿನಲ್ಲಿ ಬಂದು ಸನ್ನಿಹಿತರಾಗಿ ಪರಮಾತ್ಮನ ಪ್ರೀತ್ಯರ್ಥ ಹಾಗೂ ಪರಮಾತ್ಮನ ಸೇವೆಗಾಗಿ ಪ್ರಾತಃ ಸ್ನಾನ ಮಾಡಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಸನ್ನಿಧಾನದಲ್ಲಿ ಬಂದು ಸ್ನಾನ ಮಾಡಿದ ಫಲ ನನಗೆ ಬರುವ ಹಾಗೆ ನನ್ನ ಮೇಲೆ ಅನುಗ್ರಹ ಮಾಡ್ರಿ ಎಂದು ಪ್ರಾರ್ಥಿಸಿ ಆ ನೀರಿನಲ್ಲಿ ಸಕಲ ನದಿಗಳ, ಸಕಲ ತೀರ್ಥಗಳ ಹಾಗೂ ಸಕಲ ಸನ್ನಿಧಾನ ಇದೆ ಎಂದು ತಿಳಿಯಬೇಕು. ಆಮೇಲೆ ಮಮ ಪತಿ ಅಂತರ್ಗತ ಶ್ರೀ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಾಸ ನಿಯಾಮಕ ಪರಮಾತ್ಮನ ಆಭಿನ್ನ ಉದಗಾಭಿಮಾನಿ ಬುದ್ಧಾಂತರ್ಗತ ಶ್ರೀ ಕೃಷ್ಣರೂಪಿ ಪರಮಾತ್ಮ ತತ್ವಾಭಿಮಾನಿ ವರುಣಾಂತರ್ಗತ ಶ್ರೀ ಹರಿರೂಪಿ ಪರಮಾತ್ಮ ಭಿನ್ನ ಮಾಸ ನದಿಯಾಭಿಮಾನಿ ನದಿ ಅಂತರ್ಗತ ಶ್ರೀರೂಪಿ ಪರಮಾತ್ಮ ಭಿನ್ನ ಭಗವಂತನಿಗೆ ದೇಹಾಕಾರ ನಾರಾಯಣ ರೂಪಿ ಪರಮಾತ್ಮ ಭಿನ್ನ ಮಮ ಬಿಂಬರೂಪಿ ಹಂಸನಾಮಕ ಪರಮಾತ್ಮನ ನೀನು ದಯಮಾಡಿ ಈ ನೀರಿನಲ್ಲಿ ಬಂದು ಸನ್ನಿಹಿತರಾಗಿ ನಿಮ್ಮ ಪ್ರೀತ್ಯರ್ಥ ನನ್ನ ಉದ್ಧಾರಾರ್ಥ ಸ್ನಾನ ದ್ವಾರ ದೇಹಾಕಾರವಾಗಿರುವ ಇದ್ದಂತಹ ಹಾಗೂ ನನ್ನ ಬಿಂಬರೂಪಿಯಾದ ನಿನಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಅಭಿಷೇಕ ಮಾಡಿ ನಿನ್ನ ಸೇವಾ ಮಾಡಲಿಕ್ಕೆ ನನಗೆ ಆಜ್ಞಾ ಕೊಟ್ಟು ನನ್ನ ಉದ್ಧಾರ ಮಾಡ್ರಿ ಎಂದು ಪರಮಾತ್ಮನ ಆಜ್ಞೆಯನ್ನು ನಾವು ಪಡೆಯಬೇಕು. ಪ್ರತಿಯೊಂದು ಕೆಲಸವನ್ನು ಕರ್ಮವನ್ನು ಪ್ರಾರಂಭಿಸುವಾಗ ಪರಮಾತ್ಮನ ಆಜ್ಞೆಯನ್ನು ಹಾಗೂ ಆ ಕೆಲಸ ಮುಗಿಸುವಾಗ ಆ ಕೆಲಸ ಎಂಬ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಕೂಡ ಮಾಡಬೇಕು. ಪ್ರತಿಯೊಂದು ತಂಬಿಗೆ ನೀರನ್ನು ನಾವು ಮೈ ಮೇಲೆ ಹಾಕಿಕೊಳ್ಳುವಾಗ ಮಮ ದೇಹಾಕಾರ ನಾರಾಯಣಿಗೂ ಪರಮಾತ್ಮನಿಗೂ ನಾವು ಸ್ನಾನ ಸಮರ್ಪಯಾಮಿ ಅಂತ ಹೇಳಿ ಇದೇ ನದಿ ಸ್ನಾನ ಅಂತ ನಾವು ಮಾಡಿ ನದಿ ಸ್ನಾನಂ ಸಮರ್ಪಯಾಮಿ, ಸಕಲ ತೀರ್ಥ ಸ್ನಾನಂ ಸಮರ್ಪಯಾಮಿ, ಸಕಲ ಸಮುದ್ರ ಸ್ನಾನಂ ಸಮರ್ಪಯಾಮಿ ಎಂದು ಅಂದರೆ ನಾವು ಮನೆಯಲ್ಲಿ ಸ್ನಾನ ಮಾಡಿದರೂ ಸಹ ಸಕಲ ನದಿಗಳಲ್ಲಿ, ಸಕಲ ತೀರ್ಥಗಳಲ್ಲಿ ಹಾಗೂ ಸಕಲ ಸಮುದ್ರಗಳಲ್ಲಿಯೂ ಸ್ನಾನ ಮಾಡಿದ ಫಲ ನಮಗೆ ಸಿಗುತ್ತದೆ. ಇನ್ನು ಸೋಬು ಅಥವಾ ಸೀಗಕಾಯಿ ಮೈಗೆ ನಾವು ಏನೇನು ಹಚ್ಚಿಕೊಂಡು ಸ್ನಾನ ಮಾಡುತ್ತೀವೋ ಅದೆಲ್ಲವೂ ನಮ್ಮ ದೇಹಾಕಾರವಿರುವ ನಾರಾಯಣ ರೂಪಿ ಪರಮಾತ್ಮನಿಗೆ ನಿರ್ಮಾಲ್ಯ ವಿಸರ್ಜನೆ ಮಾಡುತ್ತಾ ಇದ್ದೀನಿ ಎಂದು ಅಂದ್ರೆ ಕೊಳೆ ಹೋಗುತ್ತಲ್ವಾ, ಅದನ್ನ ನಿರ್ಮಾಲ್ಯ ವಿಸರ್ಜನಾ ಎಂದು ಅನುಸಂಧಾನ ಮಾಡಬೇಕು. ದೇವರ ಪೂಜೆಯ ವೇಳೆಯಲ್ಲಿ ಮೊದಲು ಮಾಡುವುದೇ ನಿರ್ಮಾಲ್ಯ ವಿಸರ್ಜನೆ. ಅಂದ್ರೆ ಹಿಂದಿನ ದಿವಸ ಏರಿಸಿದ ದೇವರ ಪ್ರತಿಮೆಗೆ ಹೂವು, ತುಳಸಿ, ಗಂಧಗಳನ್ನು ತೆಗೆದು ಅಭಿಷೇಕ ಮಾಡುತ್ತಾರೆ ಅಲ್ವಾ, ಅದು ನಿರ್ಮಾಲ್ಯ ವಿಸರ್ಜನೆ ಎಂದು ಎಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ನಮ್ಮ ದೇಹದ ಮೇಲಿನ ಕೊಳೆ ಇದೆ ಅಲ್ವಾ, ನಮ್ಮ ದೇಹಾಕಾರವಿರುವ ನಾರಾಯಣ ರೂಪಿ ಪರಮಾತ್ಮನ ನಿರ್ಮಾಲ್ಯ ಈ ಕೊಳೆಯನ್ನು ತೆಗೆದು ದೇಹ ಸ್ವಚ್ಛ ಮಾಡುವುದೇ ನಾರಾಯಣ ರೂಪಿ ಪರಮಾತ್ಮನಿಗೆ ಮಾಡುವ ನಿರ್ಮಾಲ್ಯ ವಿಸರ್ಜನೆ ಅಂತ ಅರ್ಥ. ನಮ್ಮ ದೇಹದಲ್ಲಿ ಬ್ರಹ್ಮಾಂಡದೊಳಗೆ ಇರುವ ಸಕಲ ವಸ್ತುವಿನ ಅಂಶ ಇದೆ. ಅಂದ್ರೆ ಬ್ರಹ್ಮಾಂಡದೊಳಗೆ ಇರುವ ಸಕಲ ನದಿಗಳ ಸನ್ನಿಧಾನ ನಮ್ಮ ದೇಹದಲ್ಲಿ ಇರುವ ಒಂದೊಂದು ನಾಡಿಯಲ್ಲಿ ಒಂದೊಂದು ನದಿ ಸನ್ನಿಧಾನ ಇದೆ. ನಮ್ಮ ದೇಹದಲ್ಲಿ ಇರುವ
ಸಕಲ ರೋಮ ಕೂಪಗಳಲ್ಲಿ ಅಂದ್ರೆ ಪೋರ್ಸ್ ಅಂತಾರಲ್ಲ, ಸ್ಕಿನ್ ಪೋರ್ಸ್ ಅಂತಾರಲ್ಲ, ಸಕಲ ರೋಮ ಕೂಪಗಳಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಇದೆ. ನಮ್ಮ ದೇಹದ ಕುಕ್ಷಿಯಲ್ಲಿ ಅಂದ್ರೆ ಟೊಂಕ ಅಥವಾ ಈ ಹೊಟ್ಟೆ ಅಂತಾರಲ್ಲ ಈ ಸ್ಥಳ, ಇಲ್ಲಿ ಸಕಲ ಸಮುದ್ರಗಳ ಸನ್ನಿಧಾನ ಇದೆ. ಸಕಲ ನದಿಯಾಭಿಮಾನಿ, ತೀರ್ಥಾಭಿಮಾನಿ, ಸಮುದ್ರಾಭಿಮಾನಿ ದೇವತೆಗಳು ಆ ಜಾಗದಲ್ಲಿ ಸನ್ನಿಹಿತರಾಗಿ ಇರ್ತಾರೆ ಎಂದು ನಾವು ತಿಳಿಯಬೇಕು. ಬ್ರಹ್ಮಾಂಡದ ಆ ಚಿಕ್ಕ ಪ್ರತಿರೂಪವೇ ಈ ದೇಹ ಎಂಬ ಪಿಂಡಾಂಡ. ಬ್ರಹ್ಮಾಂಡದಲ್ಲಿ ವಿರಾಟ ರೂಪದಿಂದ ವ್ಯಾಪಿಸಿದಂಥ ಪರಮಾತ್ಮ ತನ್ನ ವಿರಾಟ ರೂಪದ ದೇಹದಿಂದ ಯಾವ ಯಾವ ಅವಯಗಳಿಂದ ಯಾವ ಯಾವ ದೇವತೆಗಳನ್ನು ಸೃಷ್ಟಿ ಮಾಡಿದನೋ ಆ ಎಲ್ಲಾ ದೇವತೆಗಳು ಒಂದೊಂದು ಅಂಶದಿಂದ ನಮ್ಮ ಈ ದೇಹ ಎಂಬ ಪಿಂಡಾಂಡದಲ್ಲಿ ದೇಹಾಕಾರವಿರುವ ನಾರಾಯಣ ರೂಪದಲ್ಲಿಯೂ ಅಂದ್ರೆ ಪುರುಷರಲ್ಲಿ ನಾರಾಯಣ ರೂಪದಿಂದಲೇ, ಸ್ತ್ರೀಯರಲ್ಲಿ ನಾರಾಯಣಿ ಎಂಬ ಸ್ತ್ರೀ ರೂಪದಿಂದಲೇ ಸನ್ನಿಹಿತನಾಗಿ ಇದ್ದಾನೆ. ದೇಹದ ನಾಡಿಯಿಂದ ನದಿಗಳು ಹಾಗೂ ನದಿಯ ಅಭಿಮಾನಿ ದೇವತೆಗಳು ವಿರಾಟ ರೂಪಿ ಪರಮಾತ್ಮನ ದೇಹದ ರೋಮ ಕೂಪಗಳಿಂದ ಸಕಲ ತೀರ್ಥಗಳು ಹಾಗೂ ಸಕಲ ತೀರ್ಥಾಭಿಮಾನಿ ದೇವತೆಗಳು ವಿರಾಟ ರೂಪಿ ಪರಮಾತ್ಮನ ಕುಕ್ಷಿಯಿಂದ ಸಪ್ತ ಸಮುದ್ರಗಳು ಸೃಷ್ಟಿ ಆದವು. ಅದೇ ಕ್ರಮದಿಂದ ಎಲ್ಲ ದೇವತೆಗಳು ನಮ್ಮ ದೇಹಾಕಾರವಿರುವ ನಾರಾಯಣಿ ರೂಪದಲ್ಲಿಯೂ ಆ ಅವಯಗಳಲ್ಲಿ ಇದ್ದಾರೆ ಎಂದು ತಿಳಿಯಬೇಕು. ನಿರ್ಮಾಲ್ಯ ವಿಸರ್ಜನೆ ಆದ ನಂತರ ಬಾಹ್ಯದಲ್ಲಿರುವ ಅಂದ್ರೆ ಬಾತ್ರೂಮ್ ಅಲ್ಲಿ ಲಕ್ಷ್ಮೀ ನಾರಾಯಣರಿಗೂ ನಂತರ ಸ್ನಾನ ಮಾಡುವ ನೀರಿನಲ್ಲಿರುವ ಸಕಲ ನದಿಯಾಭಿಮಾನಿ, ತೀರ್ಥಾಭಿಮಾನಿ, ಸಮುದ್ರಾಭಿಮಾನಿ ದೇವತೆಗಳಿಗೂ ಅರಿಶಿನ ಕುಂಕುಮ ಏರಿಸಿ ನಾವು ಹಚ್ಚಿಕೊಳ್ಳಬೇಕು. ಬಾತ್ರೂಮ್ ಅಲ್ಲಿ ನಾವು ಅರಿಶಿನ ಕುಂಕುಮ ಡಬ್ಬಿ ಒಂದು ಯಾವಾಗಲೂ ಇಟ್ಟಿರಬೇಕು. ಅರಿಶಿನ ಇಟ್ಟಿರ್ತೀವಿ. ಭಾಗೀರಥಿ ಸ್ತೋತ್ರವನ್ನು ಹೇಳುತ್ತಾ ಸ್ನಾನ ಮಾಡುವ ನೀರಿನಲ್ಲಿ ಭಾಗೀರಥಿ ದೇವಿಯನ್ನು ಆವಾಹನ ಮಾಡಬೇಕು. ನೀರಿನಲ್ಲಿ ಅಂಗೈ ಇಟ್ಟು, ಯಾಕೆಂದ್ರೆ ನಿರ್ಮಾಲ್ಯ ವಿಸರ್ಜನೆ ಆದ ನಂತರ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ನಮ್ಮ ದೇಹಾಕಾರವಿರುವ ನಾರಾಯಣಿ ರೂಪಕ್ಕೆ ಎರಡಕ್ಕೂ ಅಭಿಷೇಕ ಮಾಡಬೇಕು. ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕಾದ್ರೆ ಅಭಿಷೇಕ ಮಾಡುವ ನೀರಿನಲ್ಲಿ ವಿಷ್ಣು ಪಾದದಿಂದ ಬಂದ ಭಾಗೀರಥಿ ಸನ್ನಿಧಾನ ಇರಲೇಬೇಕು. ಅದು ಅವಶ್ಯ, ಹೌದಾ? ಕಣ್ಣು ಮುಚ್ಚಿ ನಮ್ಮ ಹೃದಯದ ಅಷ್ಟದಳದ ಕಮಲದಲ್ಲಿ ಸ್ಥಿತನಾದ ಪರಮಾತ್ಮನ ಬಿಂಬರೂಪವನ್ನು ಚಿಂತನೆ ಮಾಡಿ ದೇಹದ ಮೇಲೆ ಹಾಕುವ ಮೊದಲನೇ ತಂಬಿಗೆ ನೀರು ಎಂದರೆ ದೇಹದಲ್ಲಿ ಇರುವ ಬಿಂಬರೂಪಿ ಪರಮಾತ್ಮನಿಗೆ ಸಕಲ ನಾಡಿಯಲ್ಲಿ ಇರುವ ಸಕಲ ನದಿಗಳಿಂದ ಅಭಿಷೇಕ ಎಂದು. ಎರಡನೇ ತಂಬಿಗೆ ನೀರು ಎಂದರೆ ದೇಹದಲ್ಲಿ ಇರುವ ಸಕಲ ರೋಮಕೂಪಗಳಲ್ಲಿ ಇರುವ ಸಕಲ ತೀರ್ಥಗಳಿಂದ ಅಭಿಷೇಕ ಎಂದು. ಮೂರನೇ ತಂಬಿಗೆ ಸ್ನಾನ ಎಂದರೆ ದೇಹದ ಕುಕ್ಷಿಯಲ್ಲಿ ಇರುವ ಸಕಲ ಸಮುದ್ರದಲ್ಲಿ ಇರುವ ನೀರಿನಿಂದ ಅಭಿಷೇಕ ಎಂದು ತಿಳಿದು ಅನುಸಂಧಾನ ಪೂರ್ವಕ 3 ತಂಬಿಗೆ ಸ್ನಾನವನ್ನು ಮಾಡಿ ಇದಂ ಸ್ನಾನಂ ಕರಿಷ್ಯೆ ಅಂತ ಹೇಳಿ ನಾವು ಸ್ನಾನವನ್ನು ಮಾಡಬೇಕು. ಇನ್ನು ದೇಹಾಕಾರವಿರುವ ನಾರಾಯಣಿ ರೂಪಿ ಪರಮಾತ್ಮನಿಗೆ ಸ್ನಾನ ಕ್ರಿಯಾ ದ್ವಾರ ಅಭಿಷೇಕವೆಂಬ ಅನುಸಂಧಾನ ಪೂರ್ವಕವಾಗಿ ದೇಹದ ಮೇಲೆ ಹಾಕುವ ನೀರು ಎಂದರೆ ಮೊದಲು ಹಾಕುವ ನೀರು ಇದು ನಾರಾಯಣ ರೂಪಕ್ಕೆ ಹಾಲಿನ ಅಭಿಷೇಕ ಎಂದು, ಮತ್ತೆ ಎರಡನೇ ನೀರು ಮೊಸರಿನ ಅಭಿಷೇಕ ಎಂದು, ಮೂರನೇ ತಂಬಿಗೆ ನೀರು ತುಪ್ಪದ ಅಭಿಷೇಕ ಎಂದು, ನಾಲ್ಕನೇ ತಂಬಿಗೆ ನೀರು ಜೇನು ತುಪ್ಪದ ಅಭಿಷೇಕ ಎಂದು, ಐದನೇ ತಂಬಿಗೆ ನೀರು ಇದು ಸಕ್ಕರೆಯಿಂದ ಅಭಿಷೇಕ ಎಂದು, ಆಮೇಲೆ ಮಾಡುವ ಸ್ನಾನ ಎಂದರೆ ಬಾಳೆಹಣ್ಣು ಅಂದ್ರೆ ಡ್ರೈ ಫ್ರೂಟ್ಸು ಇವೆಲ್ಲ ಇದೆ ಅಲ್ವಾ, ಇವೆಲ್ಲವಿಂದಲೂ ನಾವು ಅಭಿಷೇಕವೆಂದು ತಿಳಿದು ಕೊನೆಗೆ ಮಾಡುವ ನೀರಿನ ಸ್ನಾನವಿದ್ದು ಶುದ್ಧೋದಕ ಸ್ನಾನ ಎಂದು ತಿಳಿದುಕೊಳ್ಳಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ನಾನ ದೇವರಿಗೆ ಅಭಿಷೇಕ, ನಮ್ಮ ಸ್ನಾನ ಅಲ್ಲ, ಅದು ದೇವರಿಗೆ ಅಭಿಷೇಕ. ಕೊನೆಗೆ ಇದಂ ಮಮ ಕೃತ ಸ್ನಾನ ಕ್ರಿಯಾ ದ್ವಾರ ಮಮ ದೇಹಾಕಾರ ನಾರಾಯಣ ರೂಪಿ ಪರಮಾತ್ಮನು ಪಂಚಾಮೃತ ಅಭಿಷೇಕ ಸೇವಾಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು 3 ಸಲ ಆಚಮನ ಮಾಡಬೇಕು. ಆಮೇಲೆ ಅರ್ಘ್ಯವನ್ನು ಕೊಡಬೇಕು. ಮೊದಲು ಮಮ ದೇಹಾಕಾರ ನಾರಾಯಣ ರೂಪಿ ತದಾ ಮಮ ಬಿಂಬರೂಪಿ ಹಂಸನಾಮಕ ಪರಮಾತ್ಮ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು.
ಮತ್ತೆ ಮಹಾಲಕ್ಷ್ಮೀ ದೇವಿ ಅರ್ಘ್ಯಂ ಸಮರ್ಪಯಾಮಿ, ಮುಖ್ಯ ಪ್ರಾಣ ದೇವತಾಂ ಅರ್ಘ್ಯಂ ಸಮರ್ಪಯಾಮಿ, ದೇಹಾಂತರ್ಗತ ಸಕಲ ತತ್ವಾಭಿಮಾನಿ, ಇಂದ್ರಿಯಾಭಿಮಾನಿ, ನದಿಯಾಭಿಮಾನಿ, ತೀರ್ಥಾಭಿಮಾನಿ, ಸಮುದ್ರಾಭಿಮಾನಿ, ಮಾಸನಿಯಾಮಕ ದೇವತಾಂ ಅರ್ಘ್ಯಂ ಸಮರ್ಪಯಾಮಿ ಎಂದು ಅರ್ಘ್ಯವನ್ನು ಕೊಡಬೇಕು. ಇತಿ ಮಮ ದೇಹಾಂತರ್ಗತ ಸಕಲ ಇಂದ್ರಿಯಾಭಿಮಾನಿ, ತೀರ್ಥಾಭಿಮಾನಿ, ತತ್ವಾಭಿಮಾನಿ, ನದ್ಯಾಭಿಮಾನಿ, ತೀರ್ಥಾಭಿಮಾನಿ, ಸಮುದ್ರಾಭಿಮಾನಿ, ದೇವತಾಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಮ ದೇಹಾಕಾರ ನಾರಾಯಣಿ ರೂಪಿ ಪರಮಾತ್ಮ ಭಿನ್ನ ಮಮ ಬಿಂಬರೂಪಿ ಮಹಾಲಕ್ಷ್ಮಿ ಸಹಿತ ಹಂಸನಾಮಕ ಪರಮಾತ್ಮ ಪ್ರಿಯತಾಂ ಸುಪ್ರಿಯತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಸ್ನಾನ ಕ್ರಿಯೆಯನ್ನು ಮುಗಿಸಬೇಕು. ಇದನ್ನೆಲ್ಲ ಓದಿದರೆ ಬಹಳ ದೊಡ್ಡದು, ಹೇಗಪ್ಪ ಮಾಡೋದು ಎಂದು ಅನಿಸಬಹುದು. ಆದರೆ ಇದರಲ್ಲಿ ವಿವರಣೆಯೇ ಬಹಳವಿದೆ, ಕಾರ್ಯ ಕಮ್ಮಿ ಇದೆ. ಸ್ನಾನ ಕರ್ಮದಲ್ಲಿ ಇರುವ ಅನುಸಂಧಾನದ ಕ್ರಮವನ್ನು ತಿಳಿದುಕೊಂಡರೆ ಸಾಕು. ಪ್ರಾಕ್ಟೀಸ್ ಆದ ಹಾಗೆ ಕೇವಲ 15ರಿಂದ 20 ನಿಮಿಷದಲ್ಲಿ ಈ ಕೆಲಸ ಮಾಡಬಹುದು. ಯಾವುದೇ ಕೆಲಸ ಮಾಡಿದರೂ ಅನುಸಂಧಾನ ಪೂರ್ವಕವಾಗಿ ಮಾಡಿದರೆ ಶಾಶ್ವತವಾದ ಪುಣ್ಯ ಫಲ ಇರುವುದರಿಂದ ಪ್ರಯತ್ನ ಪೂರ್ವಕವಾಗಿ ಇದನ್ನು ಸಾಧಿಸಿದರೆ ಪ್ರತಿ ದಿವಸ ಪರಮಾತ್ಮಗೆ ಅಭಿಷೇಕ ಮಾಡಿದ ಫಲ ಸಿಗುತ್ತದೆ. ಅದರಲ್ಲಿಯೂ ಸ್ತ್ರೀಯರಿಗೆ ಪ್ರತ್ಯಕ್ಷ ಪ್ರತಿಮಾರ್ಚನೆ ಮಾಡುವ ಅಧಿಕಾರ ಇಲ್ಲ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸವು ಇಂಥ ಅನುಸಂಧಾನ ಪೂರ್ವಕವಾಗಿ ಮಾಡಿದರೆ ಪ್ರತಿ ದಿವಸ ಪರಮಾತ್ಮನಿಗೆ ಅಭಿಷೇಕ, ಪೂಜೆ, ನೈವೇದ್ಯ, ಬ್ರಾಹ್ಮಣ ಭೋಜನ, ರಥೋತ್ಸವ, ತೊಟ್ಟಿಲ ಸೇವೆ ಮಾಡಿದ ಫಲ ಸುಲಭವಾಗಿ ಪಡೆಯಬಹುದು ಎಂದು ಶ್ರೀ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರ ಎಂಬ ಗ್ರಂಥದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ನಾವು ಸ್ವಲ್ಪವಾದರೂ ಮಾಡಲಿಕ್ಕೆ ಪ್ರಯತ್ನಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮೊದಲು ಉಮಾಶ್ರೀಧರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಂದೇಹಗಳು ಇದ್ದರೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.